ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿಸಿದ್ದ ಧರ್ಮಸ್ಥಳದ ಬುರುಡೆ ಪ್ರಕರಣದ ರಹಸ್ಯ ಬಯಲಾಗುವ ದಿನಗಳು ಹತ್ತಿರ ಬಂದಿದೆ. ಎಸ್ಐಟಿ ತನಿಖೆ ಕೂಡ ಅಂತಿಮ ಹಂತಕ್ಕೆ ತಲುಪಿದ್ದು ಮುಂದಿನ ವಾರವೇ ತಿಮುರೋಡಿ ಗ್ಯಾಂಗ್ ಬಂಡವಾಳ ಬಯಲಾಗುವ ಸಾಧ್ಯತೆ ಇದೆ. ಈ ಕುರಿತಾಗಿ ಒಂದು ವರದಿ, ಬನ್ನಿ ನೋಡೋಣ. ಧರ್ಮಸ್ಥಳ ಸೀಕ್ರೆಟ್ ಬಯಲಾಗೋಕೆ ಡೇಟ್ ಫಿಕ್ಸ್. ಎಸ್ಐಟಿ ತನಿಖಾ ವರದಿ ಸಲ್ಲಿಕೆಗೆ ಸರ್ಕಾರದ ಡೆಡ್ ಲೈನ್. ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದಂತಹ ಧರ್ಮಸ್ಥಳ ಪ್ರಕರಣದ ರಹಸ್ಯ ಬಯಲಾಗುವ ದಿನಗಳು ಹತ್ತಿರ ಬಂದಿವೆ. ಎಸ್ಐಟಿ ತನಿಖೆ ಕೂಡ ಅಂತಿಮ ಹಂತವನ್ನು ತಲುಪಿದೆ. ಇದರ ನಡುವೆಯೇ ಸರ್ಕಾರ ಕೂಡ ಎಸ್ಐಟಿ ವರದಿ ಸಲ್ಲಿಕೆಗೆ ಡೆಡ್ ಲೈನ್ ಕೊಟ್ಟಿದೆ ಎನ್ನಲಾಗ್ತಿದೆ. ಈ ತಿಂಗಳಲ್ಲಿ ಪ್ರಕ್ರಿಯೆ ಮುಗಿಸೋಕೆ ಸರ್ಕಾರದಿಂದಲೂ ಕೂಡ ಖಡಕ್ ಸೂಚನೆ ರವಾನೆಯಾಗಿತ್ತು ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಎನ್ನುವ ಆರೋಪ ಸಂಬಂಧ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅಂಡ್ ಟೀಮ್ ತನಿಖೆ ನಡೆಸಿದೆ. ಕೇಸ್ಗೆ ಸಂಬಂಧಿಸಿದಂತೆ ಹಲವು ಆಯಾಮಗಳಲ್ಲಿ ವಿಚಾರಣೆ ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಈ ತಿಂಗಳಲ್ಲೇ ಎಲ್ಲಾ ಪ್ರಕ್ರಿಯೆ ಮುಗಿಸಲು ಸರ್ಕಾರ ಸೂಚನೆ ನೀಡಿದೆ. ಮುಂದಿನ ವಾರವೇ ಬಯಲಾಗುತ್ತಾ ರಹಸ್ಯ. ಮುಂದಿನ ವಾರದಲ್ಲಿ ಧರ್ಮಸ್ಥಳ ಕೇಸ್ ತನಿಖೆಯ ಎಸ್ಐಟಿ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸರ್ಕಾರದಿಂದಲೂ ಕೂಡ ಸೂಚನೆ ಬಂದ ಹಿನ್ನೆಲೆ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಯನ್ನು ನಡೆದಿದ್ದು ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ವರದಿ ಸಲ್ಲಿಕೆಗೆ ಗೃಹ ಸಚಿವರಿಗೆ ಸಿಎಂ ಸೂಚನೆ. ಬುರುಡೆ ಪ್ರಕರಣವನ್ನ ತಾರ್ಕಿಕ ಅಂತ್ಯ ಕಾಣಲು ಸಿಎಂ ಪರಂ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ ಯಾಕೆ ತಡವಾಗ್ತಿದೆ, ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇದೆಯಾ, ಮುಲಾಜಿಲ್ಲದ ಸತ್ಯ ಏನಿದೆಯೋ ಅದನ್ನ ರಿಪೋರ್ಟ್ ಕೊಡೋಕೆ ಹೇಳಿ ಅಂತ ಎಡಪಂಥೀಯರು ಬಲಪಂಥೀಯರು ಯಾರೇ ಇರಲಿ ಏನಿದೆಯೋ ವರದಿಯನ್ನ ಯಥಾವತ್ತಾಗಿ ಕೊಡೋಕೆ ಹೇಳಿ. ಆದಷ್ಟು ಬೇಗ ಧರ್ಮಸ್ಥಳ ಕೇಸ್ ಇತ್ಯರ್ಥ ಮಾಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರಿಗೆ ಹೇಳಿದ್ದಾರಂತೆ. ಸದ್ಯ ಕೆಲ ಎಫ್ಎಸ್ಎಲ್ ರಿಪೋರ್ಟ್ ಬರುವುದು ಕೂಡ ತಡವಾಗಿದೆ. ಹಾಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಈ ವಾರದ ಒಳಗೆ ರಿಪೋರ್ಟ್ ಕೊಡೋಕೆ ಡೈರೆಕ್ಷನ್ ಕೊಡ್ತೀವಿ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮುಂದಿನ ಕ್ಯಾಬಿನೆಟ್ಗೆ ಬರುತ್ತಾ ಎಸ್ಐಟಿ ವರದಿ. ಇನ್ನು ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ ಮಾಡಿದ್ದಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿಟ್ಟು ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಗುರುವಾರದೊಳಗೆ ವರದಿ ಸಲ್ಲಿಕೆಯಾದರೆ ಕ್ಯಾಬಿನೆಟ್ನಲ್ಲಿ ಗಂಭೀರ ಚರ್ಚೆಯಾಗುವ ಸಾಧ್ಯತೆ ಇದೆ. ಎಫ್ಎಸ್ಎಲ್ ವರದಿ ಬೇಗ ಎಸ್ಐಟಿ ಕೈ ಸೇರಿದ್ರೆ, ಗುರುವಾರದೊಳಗೆ ರಿಪೋರ್ಟ್ ಸರ್ಕಾರದ ಕೈ ಸೇರಿದ್ರೆ ಸಚಿವ ಸಂಪುಟದಲ್ಲಿ ಚರ್ಚೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ತಿಂಗಳಲ್ಲಿ ಪ್ರಕ್ರಿಯೆ ಮುಗಿಸಲು ಸರ್ಕಾರದಿಂದ ಸೂಚಿಸಿರುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿ ನೀಡಿವೆ. ಮುಂದಿನ ವಾರದಲ್ಲಿ ಧರ್ಮಸ್ಥಳ ಕೇಸ್ ಎಸ್ಐಟಿ ರಿಪೋರ್ಟ್ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಯನ್ನು ನಡೆದಿದ್ದು ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುವ ಸಾಧ್ಯತೆ ಕೂಡ ಇದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾಗಿದೆ. ಕಾನೂನಿನ ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೆ, ಮುಂದೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸದ್ಯಕ್ಕೆ ಸ್ಟೇಟಸ್ ಏನು ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ, ಏನಿದೆ ತಮ್ಮ ಹತ್ರ ಮಾಹಿತಿ ಸುರೇಶ್? ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಮಾಡಿಕೆ ಸರಿಯಾಗಿ 3 ತಿಂಗಳು ಆಯಿತು. ಈ 3 ತಿಂಗಳಿಂದಲೂ ಕೂಡ ಎಲ್ಲಾ ಆಯಾಮದಲ್ಲೂ ಕೂಡ ಈಗ ಎಸ್ಐಟಿ ಏನು ಪ್ರಣವ್ ಮೋಹಂತಿ ಅವರ ಟೀಮ್ ತನಿಖೆಯನ್ನ ಮಾಡಿದೆ. ತನಿಖೆಯನ್ನ ಈಗ ಪೂರ್ಣಗೊಳಿಸಿರುತ್ತೆ ಅಂತಕ್ಕಂಥದ್ದು ಈಗ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮಾಹಿತಿ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈಗ ಇದನ್ನ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಡಬೇಕು, ಆದಷ್ಟು ಬೇಗ ಈ ಪ್ರಕರಣವನ್ನು ಇತ್ಯರ್ಥಗೊಳಿಸಿ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಗೃಹ ಸಚಿವರಿಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದಷ್ಟು ಬೇಗ ಪ್ರಕರಣವನ್ನ ಮುಗಿಸಿ, ಜೊತೆಗೆ ಈ ರಿಪೋರ್ಟ್ ಅನ್ನು ಆದಷ್ಟು ಬೇಗ ನ್ಯಾಯಾಲಯಕ್ಕೆ ಸಲ್ಲಿಸಿ ಮುಗಿಸೋದಕ್ಕೆ ಹೇಳಿ ಪ್ರಕರಣವನ್ನ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ನಿನ್ನೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೂಡ ಬ್ರೇಕ್ ಮಾಡಿತು. ಸೊ ಈ ವಾರದ ಅಂತ್ಯದಲ್ಲಿ ಅಂದ್ರೆ ಈ ತಿಂಗಳ ಅಂತ್ಯದ ಒಳಗಡೆಗೆ ನ್ಯಾಯಾಲಯಕ್ಕೆ ಮತ್ತೆ ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ಸಂಪೂರ್ಣ ತನಿಖೆಯ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಸೊ ಈ ವಾರದ ಒಳಗಡೆಗೆ ಏನಾದರೂ ಅಂದುಕೊಂಡಂತೆ ಏನಾದ್ರೂ ಸಲ್ಲಿಕೆ ಆಗಿದೆ. ಆದ್ರೆ ವರದಿ ಬರುವಂತಹ ಕ್ಯಾಬಿನೆಟ್ ಏನಿದೆ, ಬರೋ ಗುರುವಾರ ಕ್ಯಾಬಿನೆಟ್ ನಲ್ಲೂ ಕೂಡ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ರಂಜಿತ್. ಸೊ ಅವತ್ತು ಕ್ಯಾಬಿನೆಟ್ ನಲ್ಲೂ ಕೂಡ ಗಂಭೀರವಾದ ಚರ್ಚೆಯಾಗಿ ಅವತ್ತು ಒಂದಷ್ಟು ಮಾಹಿತಿಗಳು ಕೂಡ ಆಚೆ ಬರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂದ್ರೆ ಈವರೆಗೂ ಕೂಡ ಎಸ್ಐಟಿ ರಿಪೋರ್ಟ್ ಅದು ಗೌಪ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಯಾರಿಗೆ ಉರುಳಾಗತ್ತೆ, ಯಾರಿಗೆ ಸಮಸ್ಯೆ ಆಗತ್ತೆ, ನಿಜವಾದಂತಹ ಆರೋಪಿಗಳು ಯಾರು ಅಂತಕ್ಕಂತಹ ಒಂದು ಏನಿದೆ ಆ ಒಂದು ವಿಚಾರ ಸದ್ಯ ಈಗ ಗೌಪ್ಯವಾಗಿರ್ತಕ್ಕಂಥದ್ದು ಎಸ್ಐಟಿ ರಿಪೋರ್ಟ್ ನಲ್ಲಿ.
ಎಲ್ಲಿಯೂ ಕೂಡ ಈ ಸಂಬಂಧಪಟ್ಟಂತೆ ಈವರೆಗೂ ನಾವು ನೋಡಿದ್ದು ಕೇಳಿದ್ದು ಇವೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ಆರೋಪಗಳು ಒಂದು ಕಡೆ ಆದ್ರೆ ನಿಜಕ್ಕೂ ಕೂಡ ಈಗ ಅಂತಿಮವಾಗಿ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು SIT ರಿಪೋರ್ಟ್ ನಲ್ಲಿ ಇರತಕ್ಕಂಥದ್ದು. ಈ SIT ರಿಪೋರ್ಟ್ ಈ ವಾರಾಂತ್ಯದ ಒಳಗಡೆ ಸಲ್ಲಿಕೆ ಆಗಲಿದೆ. ಸರ್ಕಾರದ ಕೈ ಕೂಡ ಸೇರುತ್ತೆ ಈ ವಾರಾಂತ್ಯದಲ್ಲಿ. ಈಗಾಗಲೇ ಮೌಖಿಕವಾಗಿ ಕೂಡ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಪ್ರಕರಣ ಇಷ್ಟೊಂದು ವಿಳಂಬ ಆಗ್ತಿದೆ, ಯಾಕೆ ಡಿಲೇ ಆಗ್ತಾ ಇದೆ, ಆದಷ್ಟು ಬೇಗ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಹೇಳಿ ಅಂತ ಹೇಳಿ ಗೃಹ ಸಚಿವರಿಗೆ ಸೂಚನೆ ಕೊಟ್ಟಿದ್ರಂತೆ. ಹೀಗಾಗಿ ಗೃಹ ಸಚಿವರು ಕೂಡ ಕೆಲ ನಿಮಿಷಗಳ ಕಾಲ ಸಿದ್ದರಾಮಯ್ಯ ಅವರ ಜೊತೆ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು FSL ರಿಪೋರ್ಟ್ಗಳು ಬರುವಂತಹದ್ದು ಬಾಕಿ ಇತ್ತು. ಸೊ ಹೀಗಾಗಿ ಒಂದಷ್ಟು ವಿಳಂಬ ಆಗ್ತಾ ಇದೆ ಅಷ್ಟೇ, ಬೇರೆ ಏನಿಲ್ಲ ಅಂತಂದು ಹೇಳಿದ್ರಂತೆ. ಆದಷ್ಟು ಬೇಗ ಅದನ್ನು ಫಾಲೋ ಅಪ್ ಮಾಡಿ ತರಿಸ್ಕೊಳ್ಳಿ ಅಂತ ಹೇಳಿ ಕೂಡ ಗೃಹ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ರಂತೆ. ಸೊ ಹೀಗಾಗಿ ಗೃಹ ಸಚಿವರು ಕೂಡ ಪ್ರಣಬ್ ಮೊಹಂತಿ ಏನಿದ್ದಾರೆ SITಯ ಮುಖ್ಯಸ್ಥರು, ಅವ್ರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದು. ಈಗ ಅಧಿಕೃತವಾಗಿ ಈ ವಾರ ಅಂತ್ಯದ ಒಳಗಡೆಗೆ ಸರ್ಕಾರಕ್ಕೆ ಮತ್ತೆ ಕೋರ್ಟ್ಗೆ ಇಬ್ಬರಿಗೂ ಕೂಡ ಈಗ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಆ ರಿಪೋರ್ಟ್ ನಲ್ಲಿ ಏನಿದೆ ಅಂತಕ್ಕಂಥದ್ದು ಈಗ ಇಡೀ ರಾಜ್ಯದ ಜನರೇ ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥ. ಯಾಕಂದ್ರೆ ಒಂದು ಧಾರ್ಮಿಕ ಕ್ಷೇತ್ರದ ತೇಜೋವಧನೆ ಇಷ್ಟು ಮಟ್ಟಿಗೆ ಆಯ್ತು, ನಿಜಕ್ಕೂ ಕೂಡ ಅಲ್ಲಿ ಇರ್ತಕ್ಕಂಥದ್ದೇನು, ಅಲ್ಲಿ ಆಗಿರ್ತಕ್ಕಂಥದ್ದೇನು ನಿಜಕ್ಕೂ ಆರೋಪ ಮಾಡಿದಂತೆ ಇದೆಯಾ, ಅಥವಾ ಆರೋಪಿಗಳೇ ಏನ್ ಮಾಡಿದ್ರು, ಆರೋಪವನ್ನ ಮಾಡಿದ್ರು ಬುರುಡೆ ಗ್ಯಾಂಗ್ ನ ಟೀಮ್ ಏನಿತ್ತು ಅವರೇ ಇಲ್ಲಿ ಅಪರಾಧಿಗಳ ಅಂತಕ್ಕಂಥದ್ದು ಕೂಡ ಇವೆಲ್ಲ ವಿಚಾರಗಳಿಗೂ ಕೂಡ ಈ ವಾರ ಅಂತ್ಯದಲ್ಲಿ ಎಲ್ಲಾ ವಿಚಾರಗಳು ಕೂಡ ಬಯಲಾಗತ್ತೆ. ಅಂತಿಮವಾಗಿ ಧರ್ಮಸ್ಥಳದ ಈ ಬುರುಡೆ ಕೇಸ್ ಏನಿದು ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಈ ವಾರಾಂತ್ಯದಕ್ಕೆ ಎಲ್ಲವೂ ಕೂಡ ಬಹುತೇಕ ಎಲ್ಲಾ ಮಾಹಿತಿಗಳು ಕೂಡ ಅಧಿಕೃತವಾಗಿ ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆ ಹೊರಬರುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿಸಿದ್ದ ಧರ್ಮಸ್ಥಳದ ಬುರುಡೆ ಪ್ರಕರಣದ ರಹಸ್ಯ ಬಯಲಾಗುವ ದಿನಗಳು ಹತ್ತಿರ ಬಂದಿದೆ. SIT ತನಿಖೆ ಕೂಡ ಅಂತಿಮ ಹಂತಕ್ಕೆ ತಲುಪಿದ್ದು ಮುಂದಿನ ವಾರವೇ ತಿಮುರೋಡಿ ಗ್ಯಾಂಗ್ ಬಂಡವಾಳ ಬಯಲಾಗುವ ಸಾಧ್ಯತೆ ಇದೆ. ಈ ಕುರಿತಾಗಿ ಒಂದು ವರದಿ, ಬನ್ನಿ ನೋಡೋಣ. ಧರ್ಮಸ್ಥಳ ಸೀಕ್ರೆಟ್ ಬಯಲಾಗೋಕೆ ಡೇಟ್ ಫಿಕ್ಸ್. SIT ತನಿಖಾ ವರದಿ ಸಲ್ಲಿಕೆಗೆ ಸರ್ಕಾರದ ಡೆಡ್ ಲೈನ್. ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದಂತಹ ಧರ್ಮಸ್ಥಳ ಪ್ರಕರಣದ ರಹಸ್ಯ ಬಯಲಾಗುವ ದಿನಗಳು ಹತ್ತಿರ ಬಂದಿವೆ. SIT ತನಿಖೆ ಕೂಡ ಅಂತಿಮ ಹಂತವನ್ನು ತಲುಪಿದೆ. ಇದರ ನಡುವೆ ಸರ್ಕಾರ ಕೂಡ SIT ವರದಿ ಸಲ್ಲಿಕೆಗೆ ಡೆಡ್ ಲೈನ್ ಕೊಟ್ಟಿದೆ ಎನ್ನಲಾಗ್ತಿದೆ. ಈ ತಿಂಗಳಲ್ಲಿ ಪ್ರಕ್ರಿಯೆ ಮುಗಿಸೋಕೆ ಸರ್ಕಾರದಿಂದಲೂ ಕೂಡ ಖಡಕ್ ಸೂಚನೆ ರವಾನೆಯಾಗಿತ್ತು ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂಚಿಡಲಾಗಿದೆ ಎನ್ನುವ ಆರೋಪ ಸಂಬಂಧ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅಂಡ್ ಟೀಮ್ ತನಿಖೆ ನಡೆಸಿದೆ. ಕೇಸ್ಗೆ ಸಂಬಂಧಿಸಿದಂತೆ ಹಲವು ಆಯಾಮಗಳಲ್ಲಿ ವಿಚಾರಣೆ ನಡೆಸಿರುವಂತಹ SIT ಅಧಿಕಾರಿಗಳು ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಈ ತಿಂಗಳಲ್ಲೇ ಎಲ್ಲಾ ಪ್ರಕ್ರಿಯೆ ಮುಗಿಸಲು ಸರ್ಕಾರ ಸೂಚನೆ ನೀಡಿದೆ. ಮುಂದಿನ ವಾರವೇ ಬಯಲಾಗುತ್ತಾ ರಹಸ್ಯ. ಮುಂದಿನ ವಾರದಲ್ಲಿ ಧರ್ಮಸ್ಥಳ ಕೇಸ್ ತನಿಖೆಯ SIT ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸರ್ಕಾರದಿಂದಲೂ ಕೂಡ ಸೂಚನೆ ಬಂದ ಹಿನ್ನೆಲೆ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಯನ್ನು ನಡೆದಿದ್ದು ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ವರದಿ ಸಲ್ಲಿಕೆಗೆ ಗೃಹ ಸಚಿವರಿಗೆ